ಮಾವ, ಸುಶಾಂತು ನನ್ನ ಹತ್ರ ಮಾತು ತಗೊಂಡಿದ್ದ ಮಾವ. ಅದಕ್ಕೋಸ್ಕರ ಸತ್ಯ ನಾನು ಮುಚ್ಚಿಟ್ಟಿದ್ದು. ಆದರೆ ಅದ್ರ ಮುಂದೆ ಎಲ್ಲ ಇನ್ಸಿಡೆಂಟ್ಗಳು ನನ್ನ ಕೈ ಮೀರಿ ನಡೆದೋಯ್ತು. ಅದರಿಂದ ನಾನು ಅನುಭವಿಸಿದ ಮೆಂಟಲ್ ಟಾರ್ಚರು ನನಗೆ ಮಾತ್ರ ಗೊತ್ತು. ತಪ್ಪಿಸ್ಕೊಳ್ಳಕ್ಕೆ ಏನೇನೋ ಸುಳ್ಳು ಹೇಳ್ತಿದ್ಯಾ? ನಾನು ನಿಜವಾಗ್ಲೂ ಏನು ಸುಳ್ಳು ಹೇಳ್ತಿಲ್ಲ ಅಮ್ಮ. ರಾಜ್ ನನ್ನ ತಪ್ಪು ಅಂತ ಒಪ್ಕೋತೀನಿ. ಹಾಗೆ ಸತ್ತಿರೋ ಹುಡುಗನ ಮನೆಯವ್ರಿಗೆ ಏನಾದರೂ ಸಹಾಯ ಮಾಡಿ ಅಂತ ಕೇಳ್ಕೊಂಡ. ಆದ್ರೆ ನನ್ನ ದುರದೃಷ್ಟ ನೋಡಿ ಮಾವ, ಆ ಹುಡುಗ ಒಬ್ಬ ಅನಾಥ. ಅವನಿಗೆ ಮನೆಯವರು ಅಂತ ಯಾರೂ ಇಲ್ಲ. ನನಗೆ ಪಾಪ ಕಳ್ಕೊಳಕ್ಕೆ ಅಂತ ಇದ್ದಂಥ ಒಂದೇ ಒಂದು ಅವಕಾಶ ಕೂಡ ನಾನು ಕಳ್ಕೊಂಬಿಟ್ಟೆ ಮಾವ, ಕಳ್ಕೊಂಬಿಟ್ಟೆ. ಇದನ್ನ ನೀನ್ ನನ್ನ ಹತ್ರ ಯಾಕೆ ಹೇಳಿರ್ಲಿಲ್ಲ? ಇವಾಗ ಯಾಕೆ ಹೇಳ್ತಿದ್ಯಾ? ಹೇಳದ್ನಲ್ಲ ಅಮ್ಮೋ, ರಾಜ್ ನನ್ನ ಹತ್ರ ಮೊದಲೇ ಮಾತು ತಗೊಂಡಿದ್ದ. ಆ ಮಾತಕ್ಕೆ ಕಟ್ಟು ಬಿದ್ದು ನಾನು ಸತ್ಯ ಮುಚ್ಚಿಡ್ಬೇಕಾಯ್ತು. ಎಲ್ಲರೂ ಸೇರ್ಕೊಂಡು ಏನೋ ಹೊಸ ಆಟ ಕಟ್ತಾ ಇದ್ದಾನಲ್ಲ. ನೋಡಿದ್ರಾರಿ ನಮ್ಮ ಮಗನ, ಅವನಂತ ಹೊತ್ತಲು ಇನ್ನೊಬ್ಬರ ಬಗ್ಗೆನೇ ಯೋಚನೆ ಮಾಡಿದ್ದಾನೆ. ಅಕ್ಕನ ಸಂಸಾರದ ಬಗ್ಗೆ ಯೋಚನೆ ಮಾಡಿದ್ದಾನೆ. ಕಷ್ಟ ಬಂದಾಗ ಜಾರ್ಕೊಳ್ಳೋಂಥ ಜನ ತುಂಬಿರೋ ಈ ಸಮಾಜದಲ್ಲಿ ನನ್ನ ಮಗನಂತ ಒಳ್ಳೆಯವರು ಇದ್ದಾರೆ ಅಂತ ಆಯ್ತು. ಹೌದು ಸಾವಿತ್ರಿ, ಸುಶಾಂತ್ ಎಂಥವನು ಅಂತ ಅರ್ಥ ಮಾಡ್ಕೊಳ್ಳೋಲ್ಲಿ ನಾನು ಕೂಡ ಸೋತೋಗ್ಬಿಟ್ಟೆ. ಶ್ರೀ, ನನಗೆ ಇವತ್ತು ನನ್ನ ಮಗ ನಿಮಗಿಂತ ಎತ್ತರದ ಸ್ಥಾನದಲ್ಲಿ ಕಾಣಿಸ್ತಾ ಇದ್ದಾನೆ. ನಾನು ಆರಾಧನಾ ಅಂತ. ಐಸಿ, ನಾನು ಸಣ್ಣ ಪುಟ್ಟ ಬರ್ಡೇ ಪಾರ್ಟಿಗಳನ್ನು ಮಾಡಿದ್ದೀನಿ ಮ್ಯಾಮ್. ಇಲ್ಲೇ ಸ್ಪಾಟ್ ಅಲ್ಲೇ 20% ಪ್ರಾಫಿಟ್ನ ನಾನ್ ಮಾಡ್ಕೊಡ್ತೀನಿ. ಈಗ ಹೂವನ್ನ ಮಾರ್ಕೆಟ್ ಅಲ್ಲಿ ಖರೀದಿ ಮಾಡಿದ್ರೆ 150 ರೂಪಾಯಿ ಸಿಗುತ್ತೆ. ಅದೇ ಹೂವನ್ನ ನೀವೇ ಹೋಗಿ ತಗೊಂಡ್ಬಂದ್ರೆ ಗಾಡಿ ಖರ್ಚೆಲ್ಲ ಸೇರಿ 180 ರೂಪಾಯಿ ಆಗುತ್ತೆ. ನನಗ್ ಬೇಕಾಗಿರೋ ಅಷ್ಟು ಬಲ್ಕ್ ಆರ್ಡರ್ ನಾಳೆ ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ನೀನ್ ತಂದ್ಕೊಟ್ರೆ ನಿನ್ ಕಾಂಟ್ರಾಕ್ಟ್ ಬಗ್ಗೆ ಯೋಚನೆ ಮಾಡ್ತೀನಿ. ನಿನ್ ಕಾನ್ಫಿಡೆನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ನೀವ್ ತಂದ್ಕೊಟ್ಟಿರೋ ಹೂವು ನನ್ಗೆ ಇಷ್ಟ ಆಯ್ತು. ಕೂತ್ಕೊಳ್ಳಿ. ಪರವಾಗಿಲ್ಲ ಮ್ಯಾಮ್, ನಿಂತಿರ್ತೀನಿ. ಜಸ್ಟ್ ಸಿಟ್ ಡೌನ್ ಆರಾಧನಾ. ಸಾರಿ, ಸ್ವಲ್ಪ ಟೆನ್ಷನ್ ಅಲ್ಲಿದ್ದೆ. ಇಟ್ಸ್ ಓಕೆ ಮ್ಯಾಮ್. ಪ್ರೆಸೆಂಟೇಶನ್ ಮಾಡಕ್ ಬರುತ್ತಾ ನಿಮ್ಗೆ? ಹಾ, ಬರುತ್ತೆ ಮ್ಯಾಮ್. ಬರೀ ಪ್ರೆಸೆಂಟೇಶನ್ ಅಲ್ಲ, ಒಂದು PPT ಮಾಡಬೇಕು. ಮಾಡಕ್ ಬರುತ್ತಾ? ಹಾ, ಬರುತ್ತೆ ಮ್ಯಾಮ್. ಕಾನ್ಫಿಡೆಂಟ್ ಆಗಿಲ್ಲ ನೀವು. PPTನೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನಿಮ್ಮೇಲೆ ನಂಬಿಕೆ ಇಟ್ಟು ಈ ಕೆಲಸ ಕೊಡೋದು ಕಷ್ಟ. ರಾಜ್ ಹೇಳಿದ್ದು ಕರೆಕ್ಟ್ ಆಗಿದೆ. ನಾನು ಹೀಗಿದ್ರೆ ಮೇಡಮ್ ನನ್ನನ್ನು ಹೇಗೆ ನಂಬ್ತಾರೆ? ನನ್ನ ಟ್ಯಾಲೆಂಟ್ ಬಗ್ಗೆ, ನನ್ನ ವರ್ಕ್ ಬಗ್ಗೆ ಮೊದಲು ನನಗೆ ನಂಬಿಕೆ ಇರಬೇಕು. ಆಗುತ್ತೆ ಆರಾಧನಾ, ಹೆದ್ರು ಬೇಡ. ಏನ್ ಯೋಚನೆ ಮಾಡ್ತಾ ಇದ್ದೀರಾ ಆರಾಧನಾ? PPT ರೆಡಿ ಮಾಡಕ್ಕೆ ಬರುತ್ತೆ ತಾನೆ? ಬರಲ್ಲ ಅಂದ್ರೆ ಈಗಲೇ ಹೇಳ್ಬಿಡಿ. ಎಕ್ಸ್ಪೆರಿಮೆಂಟ್ ಮಾಡೋಷ್ಟು ಟೈಮ್ ಇಲ್ಲ ನನಗೆ. ಬರುತ್ತೆ ಮ್ಯಾಮ್, ಮಾಡ್ತೀನಿ. ಗುಡ್. ಸರಿ, ಹಾಗಿದ್ರೆ ಆದಷ್ಟು ಬೇಗ ಕೆಲಸ ಶುರು ಮಾಡ್ಕೊಳ್ಳಿ. ನಾನು ಗೋಕುಲ್ಗೆ ಹೇಳ್ತೀನಿ ನಿಮ್ಗೆಲ್ಲ ಡೀಟೇಲ್ಸ್ ಕೊಡೋದಕ್ಕೆ. ಹಾ, ಸರಿ ಮ್ಯಾಮ್. ಗೋಕುಲ್, ಆರಾಧನಾ ಅಂತ ಬರ್ತಾರೆ, ಅವ್ರಿಗೆ ಈ ಮದುವೆ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡಿ.
ಟುಮಾರೋ ಅರ್ಲಿ ಮಾರ್ನಿಂಗ್ PPT ತಗೊಂಡು ನನ್ನ ಆಫೀಸಿಗೆ ಬನ್ನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ತರ್ತೀನಿ ಮ್ಯಾಮ್. ಮ್ಯಾಮ್, ಏನಾಯ್ತು? ಅದು ಅದು ಸಂಕೋಚ ಪಟ್ಕೋಬೇಡಿ, ಹೇಳಿ ಆರಾಧನಾ. ಪ್ರೆಸೆಂಟೇಷನ್ ರೆಡಿ ಮಾಡೋದಕ್ಕೆ ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ ಮ್ಯಾಮ್. ಮತ್ ಅಷ್ಟು ಕಾನ್ಫಿಡೆಂಟ್ ಆಗಿ PPT ರೆಡಿ ಮಾಡ್ತೀನಿ ಅಂತ ಹೇಳಿದ್ರಲ್ರಿ, ಹೌ ಡಿಡ್ ಯು ಸೇ ದಟ್? ಏನ್ ಆಟ ಆಡ್ತಾ ಇದ್ದೀರಾ? ನೋಡಿ ಆರಾಧನಾ, ದಿಸ್ ಕಾಂಟ್ರಾಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಡೋಂಟ್ ಪ್ಲೇ ವಿತ್ ಮೀ. ಮುಖ ನೋಡಿದ್ರೆ ಬೈಯಕ್ಕೂ ಮನ್ಸ್ ಬರಲ್ಲ. ಸರಿ, ನನ್ನ ಆಫೀಸ್ ಸ್ಪೇಸೇ ಯೂಸ್ ಮಾಡ್ಕೊಂಡು ಪ್ರೆಸೆಂಟೇಷನ್ ರೆಡಿ ಮಾಡ್ಕೊಳ್ಳಿ. ಗೋಕುಲ್ಗೆ ಹೇಳ್ಬಿಟ್ಟು ನಾನೆಲ್ಲ ಅರೇಂಜ್ಮೆಂಟ್ಸ್ ಮಾಡಿಸ್ತೀನಿ. ಹಾಂ ಮ್ಯಾಮ್. ಬಟ್ ಅಟ್ ಎನಿ ಕಾಸ್ಟ್ ನಾಳೆ ಬೆಳಗ್ಗೆ ನನ್ನ PPT ರೆಡಿ ಆಗಿರಲೇಬೇಕು. ಓಕೆ ಮ್ಯಾಮ್. ಮ್ಯಾಮ್, ಪ್ರೆಸೆಂಟೇಷನ್ ಯಾವ ಥರ ಇರಬೇಕು ಅಂತ ನೀವು ಹೇಳ್ಬೋದಾ ಮ್ಯಾಮ್? ನೀವು ಕೀ ಪಾಯಿಂಟ್ಸ್ ಹೇಳಿದ್ರೆ ಸಾಕು, ನಾನು ರೆಡಿ ಮಾಡ್ಕೋತೀನಿ. ನೋಡಿ, ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದಿರೋ ಎಲ್ಲ ಮದುವೆ ಈವೆಂಟ್ಗಳಿಗಿಂತ ದಿಸ್ ಹ್ಯಾಸ್ ಟು ಬಿ ದ ಬಿಗ್ಗೆಸ್ಟ್ ಆ್ಯಂಡ್ ದ ಬೆಸ್ಟ್ ವೆಡ್ಡಿಂಗ್ ಈವೆಂಟ್. ಇದು ಟು ಬಿ IAS ಆಫೀಸರ್ ಕಾವ್ಯ ರಾಮಚಂದ್ರ ಅವ್ರ ಮದುವೆ. ಡೀಟೇಲ್ಸ್ ಎಲ್ಲ ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿರಬೇಕು. ಹಾಂ ಹಾಂ, ಎಸ್ ಮ್ಯಾಮ್. ಮದುವೆ ಹುಡುಗಿ ತುಂಬಾ ಸಿಂಪಲ್, ಕಾಮನ್ ಗರ್ಲ್. ಆದ್ರೆ ಹುಡುಗನ ಕಡೆಯವರು ತುಂಬಾನೇ ರಿಚ್. ಅವ್ರ ಫ್ಯಾಮಿಲಿ ಕಂಪ್ಲೀಟ್ ಡೀಟೇಲ್ಸ್ ಗೋಕುಲ್ ಹತ್ರ ಇದೆ. ಓಕೆ ಮ್ಯಾಮ್. ಬಟ್ ಬಿ ಆನೆಸ್ಟ್ ಟು ಯೋರ್ ವರ್ಕ್ ಆರಾಧನಾ. ಮೊದಲನೇ ಅಟೆಂಪ್ಟ್ ಇದು ನಿಮಗೆ. ಶ್ಯೂರ್ ಮ್ಯಾಮ್, ಥ್ಯಾಂಕ್ ಯು. ಫಸ್ಟ್ ಅಟೆಂಪ್ಟ್ ಅಲ್ಲೇ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ಕಾಂಟ್ರಾಕ್ಟ್ ನಮ್ ಕೈ ತಪ್ಪು ಹೋಗೋ ಹಾಗಿಲ್ಲ. ಬೈ ದ ವೇ, ಒನ್ ಮೋರ್ ಥಿಂಗ್, we have a biggest competitor. Do well. ಮ್ಯಾಮ್, ಕಾಂಪಿಟೇಟರ್ ಯಾರು ಮ್ಯಾಮ್? Samira and Sara. ಅಂದರೆ ಶುಭಲಗ್ನ ಟೀಮ್ ಅವರಲ್ವಾ? ಎಸ್. ಈಗ ಗೊತ್ತಾಯ್ತಾ ನಾನು ಯಾಕೆ ಇಷ್ಟು ಟೆನ್ಸ್ಡ್ ಆಗಿದ್ದೀನಿ? ಐ ಕ್ಯಾನ್ ನಾಟ್ ಲೂಸ್ ದಿಸ್ ಕಾಂಟ್ರಾಕ್ಟ್ ಟು ದೆಮ್ ಅಟ್ ಎನಿ ಕಾಸ್ಟ್. ನೀವೇ ನನ್ನ ಕೆಲಸದಿಂದ ತೆಗೆದು ಹಾಕೋದು. ನಾನೇ ಇದಕ್ಕಿಂತ ದೊಡ್ಡ ಕಂಪನಿ ಶುರು ಮಾಡ್ತೀನಿ. ಜಗತ್ತು ತುಂಬಾ ಚಿಕ್ಕದು ಸಮೀರಾ ಮ್ಯಾಮ್. ಮತ್ತೆ ಮೀಟ್ ಮಾಡ. ಇಷ್ಟು ಬೇಗ ನಿಮ್ ಜೊತೆ ಕಾಂಪೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಸಮೀರಾ ಮ್ಯಾಮ್. ದೀಪ ತಾನುರಿದು ಇಡೀ ಜಗತ್ತಿಗೆ ಬೆಳಕು ಕೊಡುತ್ತಲ್ವಾ, ಆ ಥರ ರೀ ನಮ್ಮ ಮಗ. ಅಂತ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕೆ ನಾವು ಹೆಮ್ಮೆ ಪಡಬೇಕು. ಆದ್ರೆ ದೀಪದ ಬುಡದಲ್ಲಿ ಕತ್ಲಿರುತ್ತಲ್ಲ, ಅದು ನಾನು. ನನಗೆ ನನ್ನ ಮಗನ ಮನಸ್ಸು, ಅದರಲ್ಲಿರೋ ಬೆಳಕು ಕಾಣ್ಲೂ ಇಲ್ಲ, ಗೊತ್ತಾಗ್ಲೂ ಇಲ್ಲ. ಸಂದೀಪ್ ತಪ್ಪು ಮಾಡಿದ್ದಾನೆ, ಸುಳ್ಳು ಹೇಳಿದ್ದಾನೆ, ನಿಜ ರೀ. ಆದ್ರೆ ಸುಶಾಂತ್ ವಿಷಯದಲ್ಲಿ ನೀವು ಸಂದೀಪ್ ಅಷ್ಟೇ ತಪ್ಪು ಮಾಡಿದ್ದೀರ. ಅವತ್ ನೀವ್ ಮನ್ಸು ಮಾಡಿದಿದ್ರೆ, ನಿಮ್ಮ ಮಗನ್ನ ನೀವು ನಂಬಿದ್ದಿದ್ರೆ ಸತ್ಯ ಅವತ್ತೇ ಬಯಲಾಗ್ತಿತ್ತು. ಆದ್ರೆ ನೀವು ಮಗನ್ನೇ ಅನುಮಾನದಲ್ಲಿ ನೋಡ್ಬಿಟ್ರಿ, ಅದಕ್ಕೆ ಸತ್ಯ ಕತ್ಲಲ್ಲೇ ಉಳ್ಕೊಂಡ್ಬಿಡ್ತು.
ಹೌದು ಸಾವಿತ್ರಿ, ರಾಜ್ ವಿಷಯದಲ್ಲಿ ನಾನು ಎಡವಿದ್ದೀನಿ. ಸ್ವಂತ ಮಗನನ್ನೇ ನಂಬದೆ ನಾನು ದೊಡ್ಡ ತಪ್ಪು ಮಾಡಿದ್ದೀನಿ. ಈಗ ಆ ತಪ್ಪನ್ನ ಸರಿ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಸರಿನಾ? ಏನ್ ಸರಿ ಮಾಡಕ್ ಹೊರಟಿದ್ದೀರೋ? ನಾನು ನನ್ನ ಮಗನ ಹತ್ರ ಕ್ಷಮೆ ಕೇಳ್ತೀನಿ. ಅವನನ್ನ ಮನೆಗೆ ಮತ್ತೆ ವಾಪಸ್ ಕರ್ಕೊಂಡು ಬರ್ತೀನಿ. ಬೇಕಾಗಿಲ್ಲ. ನನ್ನ ಮಗ ವಾಪಸ್ ಬರೋದು ಬೇಕಾಗಿಲ್ಲ. ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ ಆರಾಧನಾ? ಸಮೀರಾ ಆ್ಯಂಡ್ ಸಾರಾ ಜೊತೆ ಕಾಂಪೀಟ್ ಮಾಡೋದು ಅಂದರೆ ಚಿಕ್ಕ ವಿಷಯ ಅಲ್ಲ. ನಮ್ಮ ಪ್ರೆಸೆಂಟೇಷನಲ್ಲಿ ಒಂದು ತೂಕ ಇರಬೇಕು. ಆಲ್ರೆಡಿ ಶುಭಲಗ್ನಾಗೆ ಮಾರ್ಕೆಟಲ್ಲಿ ಒಂದು ಒಳ್ಳೆ ಹೆಸರಿದೆ. ಅವ್ರನ್ನ ಬೀಟ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋ ಮಾತೂ ಇದೆ. ಆದರೆ ನಾವ್ ಗೆಲ್ಬೇಕು ಅಂದ್ರೆ ನಾವು ಮಾಡೋ ಪ್ಲಾನು ತುಂಬಾ ಡಿಫ್ರೆಂಟ್ ಅಂಡ್ ಇಂಪ್ರೆಸಿವ್ ಆಗಿರ್ಬೇಕು.